ನಾವು ಇವತ್ತು ಬ್ರಾಂಚ್ ಅಂಡ್ ಡಿವಿಷನ್ಸ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ನೋಡೋಣ. ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಕ್ರಿಯೇಟ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನೀವು ನೋಡಬಹುದು ಗ್ರೂಪ್ ಕ್ರಿಯೇಷನ್ ಯಾವ ರೀತಿ ಮಾಡೋದು ಅನ್ನೋದನ್ನ ನಾವು ಇಂದಿನ ಕ್ಲಾಸ್ ಅಲ್ಲಿ ಕಲ್ತಿದ್ವಿ. ನೆಕ್ಸ್ಟ್ ಲೆಡ್ಜರ್ ಕ್ರಿಯೇಷನ್ ಅಲ್ಲಿ ಹೋಗ್ಬೇಕು. ಲೆಡ್ಜರ್ ಎಂಟರ್. ನಾವು ಇಲ್ಲಿ ಈಗ ಬ್ರಾಂಚ್ ಅಂಡ್ ಡಿವಿಷನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ನಿಮ್ಮ ಕಂಪನಿ 2-3 ಬ್ರಾಂಚ್ಗಳಿದ್ದು ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇದ್ರೆ ಅದನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈಗ CSR ಸೆಂಟರ್ ಬ್ರಾಂಚ್ ಬೆಂಗಳೂರಲ್ಲಿದೆ, ಮಂಗಳೂರಲ್ಲಿ ಇದೆ, ಮತ್ತೆ ಹೈದರಾಬಾದ್ ಅಲ್ಲಿ ಇದೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್. ಈಗ ನಾವು ಮಂಗಳೂರಲ್ಲಿರೋ ಬ್ರಾಂಚ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಮಂಗಳೂರು ಎಂಟರ್ ಎಂಟರ್. ಇಲ್ಲಿ ನಾವು ಬ್ರಾಂಚ್ ಅಂಡ್ ಡಿವಿಷನ್ಸ್ ನ ಸೆಲೆಕ್ಟ್ ಮಾಡಬೇಕು. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ನೇಮ್ ಮಂಗಳೂರು. ಇಲ್ಲಿ ನಾವು ಅಡ್ರೆಸ್ ಅನ್ನ ಹಾಕಬೇಕಾಗುತ್ತೆ. ಪರ್ಟಿಕ್ಯುಲರ್ ಪ್ಲೇಸ್ ಎಲ್ಲಿ ಇದೆ ನಮ್ಮ ಬ್ರಾಂಚ್ ಅದ ಅಡ್ರೆಸ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ಸ್ಟೇಟ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಂಡಿಯಾ. ಪಿನ್ ಕೋಡ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಸೆಟ್ ಆಲ್ಟರ್ ಮಲ್ಟಿಪಲ್ ಮೇಲಿಂಗ್ ಡೀಟೇಲ್ಸ್ ನೋ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ. ಪ್ಯಾನ್ ರಿಜಿಸ್ಟ್ರೇಷನ್ ನಂಬರ್, GST ನಂಬರ್. ಇಲ್ಲಿ ಒಂದು ಕಂಪನಿಯ ಎಷ್ಟು ಬ್ರಾಂಚ್ಗಳಿದ್ರು GST ರಿಜಿಸ್ಟ್ರೇಷನ್ ನಂಬರ್ ಒಂದೇ ಇರುತ್ತೆ. ಒಂದು ಕಂಪನಿ 4-5 ಬ್ರಾಂಚ್ಗಳಿದ್ರೆ ಮೇನ್ ಆಫೀಸ್ ಹೆಡ್ ಆಫೀಸ್ ಎಲ್ಲಿರುತ್ತೆ ಅದನ್ನ ನಾವು ಬ್ರಾಂಚ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ GST ನಂಬರ್ ಅನ್ನ ಹಾಕಿರ್ತೀವಿ. ಬೇರೆ ಬೇರೆ ಬ್ರಾಂಚ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ GST ನಂಬರ್ ಅನ್ನ ಹಾಕುವ ಅವಶ್ಯಕತೆ ಇರೋದಿಲ್ಲ. ಹಾಕಿದ್ರೂ ಏನೋ ತೊಂದರೆ ಇಲ್ಲ. ಸೆಟ್ ಆಲ್ಟರ್ GST ಡೀಟೇಲ್ಸ್ ನೋ. ಓಪನಿಂಗ್ ಬ್ಯಾಲೆನ್ಸ್ ಅವಶ್ಯಕತೆ ಇರೋದಿಲ್ಲ. ಎಂಟರ್. ಎಕ್ಸೆಪ್ಟ್. ನೆಕ್ಸ್ಟ್ ನಾವು ಕ್ರಿಯೇಟ್ ಮಾಡಬೇಕು ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ಓನರ್ ಆಫ್ ದ ಕಂಪನಿ ಯಾರು ಇರ್ತಾರೆ ಅವ್ರಿಗೆ ನಾವು ಕರಿತೀವಿ. ಒಬ್ರು ಇರ್ಬೋದು, ಪ್ರೊಪ್ರೈಟರ್, ಪಾರ್ಟ್ನರ್ ಇರ್ಬೋದು, ಒಬ್ರು, ಇಬ್ರು, 3 ಜನ, 4 ಜನ, ಅವರಿಗೆಲ್ಲ ನಾವಿಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ಒಬ್ಬರೇ ಓನರ್ ಇದ್ರೆ ಓಕೆ, 4-5 ಜನ ಇದ್ರೆ ಅವರ ಹೆಸರನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. CSR ಎಂಟರ್. ಕ್ಯಾಪಿಟಲ್ ಅಕೌಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ನೇಮ್ CSR. ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಓನರ್ ಆಫ್ ದ ಕಂಪನಿ ಅವರ ಅಡ್ರೆಸ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಸ್ಟೇಟ್ ನಮ್ಮ ಕಂಟ್ರಿ, ಅವರ ಪಿನ್ ಕೋಡ್ ಅನ್ನು ಹಾಕಬೇಕಾಗುತ್ತೆ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್. ಬ್ಯಾಂಕ್ ಡೀಟೇಲ್ಸ್ ನೀವು ಎಂಟ್ರಿ ಮಾಡೋದಾದ್ರೆ ಎಸ್ ಕೊಡಬೇಕು. ಎಂಟರ್. ಇಲ್ಲಿ ಟ್ರಾನ್ಸಾಕ್ಷನ್ ಟೈಪ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಶೋ ಮೋರ್. ಇಲ್ಲಿ ATM ಕಾರ್ಡ್ ಡೀಟೇಲ್ಸ್ ಅಥವಾ ಚೆಕ್ ಡೀಟೇಲ್ಸ್, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ಎಲೆಕ್ಟ್ರಾನಿಕ್ DD ಇದರಲ್ಲಿ ಯಾವ್ದನ್ನಾದ್ರೂ ಸೆಲೆಕ್ಟ್ ಮಾಡಿ. ನೀವು ಇಲ್ಲಿ ಯಾವ್ದನ್ನಾದ್ರೂ ನೀವು ಸೆಲೆಕ್ಟ್ ಮಾಡಬಹುದು. ಚೆಕ್ ಸೆಲೆಕ್ಟ್ ಮಾಡಿದ್ರೆ ಎಂಟರ್. ಇಲ್ಲಿ ಕ್ರಾಸ್ ಯೂಸಿಂಗ್ ಅಕೌಂಟ್ ಪೇ ಅಥವಾ ಅಕೌಂಟ್ ಪೇ ಅಂದ್ರೆ ಕ್ರಾಸ್ ಚೆಕ್ ಮಾಡಿದ್ರೆ ಅದು ಅಕೌಂಟಿಗೆ ಮಾತ್ರ ನಾವು ಹಾಕೋದಿಕ್ಕೆ ಸಾಧ್ಯ, ಅದನ್ನ ಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ನಾವು ಈ ತರ ನೀವು ಇಲ್ಲಿ ಓನರ್ ಆಫ್ ದ ಕಂಪನಿ ಯಾರಿರ್ತಾರೆ, ಕ್ಯಾಪಿಟಲ್ ಅಕೌಂಟ್, ಟ್ರಾನ್ಸಾಕ್ಷನ್ ಟೈಪ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್. ಪ್ಯಾನ್ IT ನಂಬರ್. 2 ಅಥವಾ 3 ಜನ ಪಾರ್ಟ್ನರ್ಸ್ ಇದ್ರೆ ಅವರ ಪ್ರತಿಯೊಬ್ಬರದು ಪ್ಯಾನ್ ಕಾರ್ಡ್ ನಂಬರ್, GST ನಂಬರ್ ಇರುತ್ತೆ, ಅದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಟೈಪ್ ರೆಗ್ಯುಲರ್. ಸೆಟ್ ಆಲ್ಟರ್ GST ಡೀಟೇಲ್ಸ್ ಎಸ್ ಕೊಟ್ರೆ ನೀವು ಇಲ್ಲಿ ಅವರ GST ಡೀಟೇಲ್ಸ್ ಅನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಎಂಟರ್. ಓಪನಿಂಗ್ ಬ್ಯಾಲೆನ್ಸ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಎಂಟರ್. ಎಕ್ಸೆಪ್ಟ್. ನೆಕ್ಸ್ಟ್ ನಾವು ಕ್ರಿಯೇಟ್ ಮಾಡಬೇಕು ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ, ಕಂಪನಿಯ ಬಳಿ ಇರುವಂತಹ ಕ್ಯಾಶ್, ಕೆಲವು ಎಕ್ಸ್ಪೆನ್ಸ್ ಗಳಿಗೆ ಕಂಪನಿಯವರು ಕ್ಯಾಶ್ ರೂಪದಲ್ಲಿ ಹಣವನ್ನ ಇಟ್ಟಿರ್ತಾರೆ, ಅದನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಂದು ವರ್ಷ ಇಯರ್ ಸ್ಟಾರ್ಟಿಂಗ್ ಅಲ್ಲಿ April 1 ಅಲ್ಲಿ ಒಂದು ಕಂಪನಿ ಎಷ್ಟು ಅಮೌಂಟ್ ಅನ್ನ ತೆಗೆದಿಟ್ಟಿದ್ದಾರೆ ಕ್ಯಾಶ್ ಇನ್ ಹ್ಯಾಂಡ್ ಅಲ್ಲಿ ಅಂತ ನಾವಿಲ್ಲಿ ಲೆಡ್ಜರ್ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್. ಎಂಟರ್. ಇಲ್ಲಿ ನೀವು ನೋಡ್ತಾ ಇರುವುದು ಎರರ್ ಅಂತ ಬರ್ತಾ ಇದೆ. ನೇಮ್ ಆಲ್ರೆಡಿ ಎಕ್ಸಿಟ್ಸ್. ಎಂಟರ್ ಎ ಡಿಫರೆಂಟ್ ನೇಮ್. ನೀವು ಆಲ್ರೆಡಿ ಕ್ಯಾಶ್ ಲೆಡ್ಜರ್ ನ ಕ್ರಿಯೇಟ್ ಮಾಡಿದೀರಾ ಅಂತ ಹೇಳ್ತಾ ಇದೆ, ಆದ್ರೆ ನಾವು ಕ್ಯಾಶ್ ಲೆಡ್ಜರ್ ನ ಕ್ರಿಯೇಟ್ ಮಾಡಿಲ್ಲ. ನಾವಿಲ್ಲಿ ಎಸ್ಕೇಪ್ ಮಾಡಿ ಬ್ಯಾಕ್ ಹೋಗೋಣ. ಎಸ್ಕೇಪ್. ಇಲ್ಲಿ ನಾವು ಆಲ್ಟರ್ ಅಲ್ಲಿ ಹೋಗ್ಬೇಕಾಗುತ್ತೆ. ಆಲ್ಟರ್. ಇಲ್ಲಿ ಲೆಡ್ಜರ್. ಎಂಟರ್. ಇಲ್ಲಿ ನೀವು ನೋಡ್ತಾ ಇರುವುದು ಕೆನರಾ ಬ್ಯಾಂಕ್, ಕ್ಯಾಶ್, CSR ಸೆಂಟರ್ ಮಂಗಳೂರು, ಪ್ರಾಫಿಟ್ ಅಂಡ್ ಲಾಸ್ SBI ಬ್ಯಾಂಕ್. ನಾವು ಇದರಲ್ಲಿ ಕೆಲವನ್ನ ಕ್ರಿಯೇಟ್ ಮಾಡಿದೀವಿ. ಕ್ಯಾಶ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದನ್ನ ನಾವು ಕ್ರಿಯೇಟ್ ಮಾಡಿಲ್ಲ, ಆದ್ರೂ ಸಹ ಟ್ಯಾಲಿನಲ್ಲಿ ಡಿಫಾಲ್ಟ್ ಆಗಿ 2 ಆಪ್ಷನ್ ಇರುತ್ತೆ, ನಾವಿಲ್ಲಿ ಎಡಿಟ್ ಮಾಡಬೇಕಾಗುತ್ತೆ. ಕ್ಯಾಶ್. ಎಂಟರ್. ನೀವು ಇಲ್ಲಿ ನೋಡಬಹುದು ಡಿಫಾಲ್ಟ್ ಆಗಿ ಬಂದಿರುವಂತದ್ದು ಕ್ಯಾಶ್ ಲೆಡ್ಜರ್. ಕ್ಯಾಶ್. ಎಂಟರ್. ಎಂಟರ್. ಅಂಡರ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ನೋ.
ಮೇಲಿಂಗ್ ಅಡ್ರೆಸ್ ಯಾವ್ದು ಇರೋದಿಲ್ಲ ಅದಕ್ಕೆ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ಇಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಕೊಡೋ ಹಾಗಿದ್ರೆ ಕೊಡ್ಬೋದು, ಯಾವ ಬ್ಯಾಂಕಿಂದ ನಾವು ಡ್ರಾ ಮಾಡ್ಕೊಂತೀವಿ ಅಥವಾ ಕ್ಯಾಶ್ ಅನ್ನ ಯಾವ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ ಅಂತ. ಬ್ಯಾಂಕ್ ಡೀಟೇಲ್ಸ್ ಇದು ಕ್ಯಾಶ್ ಇನ್ ಹ್ಯಾಂಡ್ ಆದ್ರಿಂದ ಬ್ಯಾಂಕ್ ಡೀಟೇಲ್ಸ್ ಇರೋದಿಲ್ಲ ಇದಕ್ಕೆ. ಎಂಟರ್, ಇಲ್ಲಿ ಅಮೌಂಟ್ ಅನ್ನ ಹಾಕ್ಬೇಕಾಗತ್ತೆ, ಎಷ್ಟು ಕ್ಯಾಶ್ ಕಂಪನಿಯ ಬಳಿ ಇದೆ ಅಂತ. ನಾನು 50,000 ಹಾಕ್ತಾ ಇದ್ದೀನಿ ಇಲ್ಲಿ. ಎಂಟರ್, ಎಂಟರ್, ಎಕ್ಸೆಪ್ಟ್, ಎಸ್ಕೇಪ್. ನಾವೀಗ ಲೆಡ್ಜರ್ ಆಲ್ಟರ್ ಅಲ್ಲಿ ಹೋಗಿ ಕ್ಯಾಶ್ ಅಮೌಂಟ್ ಅನ್ನ ಹಾಕಿದೀವಿ. ನೆಕ್ಸ್ಟ್ ನಾವು ಲೆಡ್ಜರ್ ಕ್ರಿಯೇಷನ್ ಅಲ್ಲಿ ಹೋಗ್ಬೇಕಾಗತ್ತೆ. ಕ್ರಿಯೇಟ್, ಎಂಟರ್, ಲೆಡ್ಜರ್, ಎಂಟರ್. ಈಗ ನಾವು ಕ್ಯಾಶ್ ಇನ್ ಹ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದೀವಿ. ನೆಕ್ಸ್ಟ್ ನಾವು ಕರೆಂಟ್ ಅಕೌಂಟ್ ಅಂದ್ರೆ ಕಂಪನಿಯ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇರುತ್ತೆ, ಬಿಸ್ನೆಸ್ ಅಕೌಂಟ್, ಅದನ್ನ ನಾವಿಲ್ಲಿ ಕರೆಂಟ್ ಅಕೌಂಟ್ ಅಂತೇಳಿ ಕರಿತೀವಿ. ನಾನೀಗ ಇಲ್ಲಿ ICICI ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಮ್ಮ ಕಂಪನಿಯ ಬಿಸ್ನೆಸ್ ಅಕೌಂಟ್ ICICI ಬ್ಯಾಂಕ್ ಅಲ್ಲಿ ಇದೆ. ಇಲ್ಲಿ ನಾವು ಕರೆಂಟ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್, ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ನೋ. ಅಕೌಂಟ್ ಹೋಲ್ಡರ್ ನೇಮ್ CSR ಸೆಂಟರ್, ಇಲ್ಲಿ ಅಕೌಂಟ್ ನಂಬರ್ ಅನ್ನ ಹಾಕಬೇಕಾಗುತ್ತೆ. IFSC ಕೋಡ್, SWIFT ಕೋಡ್, ಬ್ಯಾಂಕ್ ನೇಮ್, ಇಲ್ಲಿ ನಾವು IFSC ಕೋಡ್ ಅಕೌಂಟ್ ನಂಬರ್ ಅನ್ನು ಹಾಕಿದ್ರೆ ಆಟೋಮೆಟಿಕ್ ಆಗಿ ಅದು ಬ್ಯಾಂಕ್ ನೇಮ್ ಬ್ರಾಂಚ್ ಅನ್ನು ತಗೊಳುತ್ತೆ. ನೆಕ್ಸ್ಟ್ BSR ಕೋಡ್, ಸೆಟ್ ಆಲ್ಟರ್ ರೇಂಜ್ ಫಾರ್ ಚೆಕ್ ಬುಕ್ಸ್. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಹೇಳಿದ್ದೆ, ಚೆಕ್ ಬುಕ್ ಅನ್ನ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡಿ ಟ್ಯಾಲಿಯಿಂದ ಪ್ರಿಂಟ್ ತೆಗೆದು ನಾವು ಕಸ್ಟಮರ್ಗೆ ಕೊಡ್ತೀವಿ ಅನ್ನೋ ಹಾಗಿದ್ರೆ ನಾವಿಲ್ಲಿ ಚೆಕ್ ಬುಕ್ ಅನ್ನ ಕಾನ್ಫಿಗರ್ ಮಾಡ್ಕೋಬೇಕಂತ. ಇದನ್ನ ನಾನು ನಿಮಗೆ ಮುಂದಿನ ತರಗತಿಗಳಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ನಾನು ನೋ ಕೊಡ್ತಾ ಇದ್ದೀನಿ. ಎನೇಬಲ್ ಚೆಕ್ ಪ್ರಿಂಟಿಂಗ್, ನೋ. ಇಲ್ಲಿ ನೇಮ್ ICICI ಬ್ಯಾಂಕ್, ಬ್ಯಾಂಕ್ ಅಡ್ರೆಸ್ ಅನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಎಂಟರ್, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್, ಇಲ್ಲಿ GST ನಂಬರ್, ಇಲ್ಲಿ ಬ್ಯಾಂಕ್ ನ ಓಪನಿಂಗ್ ಬ್ಯಾಲೆನ್ಸ್ ನೀವು ಹಾಕಬೇಕಾಗುತ್ತೆ, 5 lakh rupees. ಎಂಟರ್, ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ ಲೆಡ್ಜರ್ಸ್ ಬರುತ್ತೆ, ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.